ಅಭ್ಯರ್ಥಿ ಸರ್ಜಿ ಅವರನ್ನ ಪಕ್ಷ ಗುಂಡು ಪಕ್ಷವನ್ನಾಗಿ ಮಾಡಿದ್ದಾರೆ. ನಾವು ಪಕ್ಷದಲ್ಲಿ ಇರುವ ತನಕ ಯಾವತ್ತೂ ವಿದ್ಯಾವಂತರನ್ನ ಗುಂಡುಪಾಟಿಗೆ ತಳ್ಳಿರಲಿಲ್ಲ ಎಂದು ಈಶ್ವರಪ್ಪ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಒಬ್ಬ ವೈದ್ಯರಾಗಿ ವಿದ್ಯಾವಂತ ಮತದಾರರನ್ನ ಗುಂಡುಪಾಟಿಗೆ ಕರೆದು ಹೀಗೆ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ. ಹರ್ಷನ ಕಗ್ಗೊಲೆಯಾದಾಗ ಕೆಲ ಪ್ರಗತಿಪರರ ಜೊತೆ ಡಾಕ್ಟರ್ ಸರ್ಜಿ ಶಾಂತಿಗಾಗಿ ನಡಿಗೆ ನಡೆಸಿದ್ರು. ಚುನಾವಣೆ ಸ್ಪರ್ಧಿಸಲು ಹಿಂದೂ ಆಗಿ ಆಕ್ರೋಶ ವ್ಯಕ್ತಪಡಿಸದೆ ಅಥವಾ ಸುಮ್ಮನೆ ಇರದೆ ಈಗ ಬಿಜೆಪಿಗೆ ಸೇರಿ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಇದೊಂದು ಅವಕಾಶವಾದಿಯ ರೀತಿ ಬಿಂಬಿತವಾಗಿದ್ದಾರೆ ಎಂದು ಕಿಡಿಕಾರಿದ್ರು. ಬಿಜೆಪಿಯನ್ನ ಸರ್ಜಿ ಹಾಳು ಮಾಡ್ತಿದ್ದಾರೆ. ನಾನು 40 ವರ್ಷ ಪಾರ್ಟಿ ಕಟ್ಟಿದವನು, ಗುಂಡು ಕೊಡಿಸಿ ಪಕ್ಷ ಬೆಳೆಸಲಿಲ್ಲ. ಸರ್ಜಿ ನಮಗೆ ಸ್ಪರ್ಧಿ ಹೌದೋ ಅಲ್ವೋ ಗೊತ್ತಿಲ್ಲ, ಆದರೆ ಮತದಾರರು ಸುಸಂಸ್ಕೃತ ವ್ಯಕ್ತಿಯನ್ನ ಆಯ್ಕೆ ಮಾಡಲಿ ಎಂದರು. 5 ಬಾರಿ MLA ಆದಾಗ ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆಯಲ್ಲಿ 5 ಬಾರಿ ಗೆದ್ದೇನೆ. ಇದು ಭಾರತೀಯ ಜನತಾ ಪಾರ್ಟಿ. ತುಂಬ ನೊಂದು ಹೇಳ್ತಾ ಇದ್ದೇನೆ, ಆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ಜಿ ಗುಂಡು ಪಾರ್ಟಿ ಆಗ್ಬಿಟ್ಟಿದೆ. ನೊಂದು ಹೇಳ್ತಾ ಇದ್ದೇನೆ. ವಿದ್ಯಾವಂತರು ಅನ್ನೋರು ಈ ಎಲ್ಲ ಚುನಾವಣೆಯಲ್ಲಿ MLA ಚುನಾವಣೆ, MLC ಚುನಾವಣೆ, MP ಚುನಾವಣೆ, ರಾಘವೇಂದ್ರನ್ MP ಚುನಾವಣೆ ಸೇರಿ ನಾ ಹೇಳ್ತಾ ಇದ್ದೀನಿ, ಎಂದೂ ಪದವೀಧರರನ್ನ, ವಿದ್ಯಾವಂತರನ್ನ ದುರಭ್ಯಾಸದ ದಿಕ್ಕಲ್ಲಿ ನಾವು ತಳ್ಳಲಿಲ್ಲ. ಗುಂಡು ಪಾರ್ಟಿ ನನ್ನ ಜೀವನದಲ್ಲಿ ನಾನು ಕೊಟ್ಟಿಲ್ಲ. ಅದರ ಅನೇಕ ವ್ಯಕ್ತಿಗಳು, ಪದವೀಧರರು, ವಿದ್ಯಾವಂತರು, ಡಾಕ್ಟರ್ಗಳು, ಇಂಜಿನಿಯರ್ಗಳು ಗುಂಡು ಪಾರ್ಟಿಗೆ ಹೋಗಿ ಮಾರನೇ ದಿನ ಬೆಳಗ್ಗೆ ಫೋನ್ ಮಾಡಿದ್ದಾರೆ, ಸರ್ ಗುಂಡು ಪಾರ್ಟಿ ಕರೆದಿದ್ರು, ನಾವು ಹೋಗಿದ್ವಿ, ತಪ್ಪು ತಿಳ್ಕೊಬೇಡಿ, ನಾವು ಹೋಗಲಿಲ್ಲ ಅಂತಂದರೆ ನಾವು ಸರ್ಜಿ ಜೊತೆ ಇಲ್ಲ ಅನ್ನೋಂಥ ಒಂದು ಭಾವನೆಯಿಂದ ನಮಗೆ ತೊಂದರೆ ನಾಳೆ ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಾವು ಹೋಗಿದ್ವಿ. ಆದರೆ ನಾವು ಖಂಡಿತ ರಘುಪತಿ ಭಟ್ರಿಗೆ ಓಟ್ ಕೊಡ್ತೀವಿ. ಈ ಮಾತನ್ನು ಕೂಡ ಅನೇಕ ವ್ಯಕ್ತಿಗಳು ಗುಂಡು ಪಾರ್ಟಿಗೆ ಹೋದವರು ಕೂಡ ಮಾರನೇ ದಿನ ಬೆಳಿಗ್ಗೆ ಫೋನ್ ಮಾಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಯಾಕೆ ಮಾಡ್ತಾರೆ ಅಂದರೆ ಸ್ವಲ್ಪ ನಾಶ ಹಿಡಿದಿರುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಶಿವಮೊಗ್ಗ, ನಾನು ಸೀಮಿತವಾಗಿ ಶಿವಮೊಗ್ಗಕ್ಕೆ ಹೇಳ್ತಾ ಇದ್ದೀನಿ, ನಾನು ಎಲ್ಲ ಪದವೀಧರರ ಕ್ಷೇತ್ರದಲ್ಲೂ ಇದಾಗ್ತಾ ಇದೆ ಅಂತ ಹೇಳಲ್ಲ, ಎಲ್ಲ ಶಿಕ್ಷಕರ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ಹೇಳ್ತಿಲ್ಲ. ಸೀಮಿತವಾಗಿ ಇವತ್ತೇನು ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದಲ್ಲಿ ನೊಂದು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಪದವೀಧರರು. ಬಿಜೆಪಿ ಈ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಸರ್, ಒಬ್ಬ ಡಾಕ್ಟರ್ ಈ ರೀತಿ ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ನಾನು ನೊಂದು ಹೇಳ್ತೇನೆ, ಡಾಕ್ಟರ್ ಸರ್ಜಿ ಅವರು ಸುಸಂಸ್ಕೃತ ಮನದಿಂದ ಬಂದವರು. ಬರೋ ಮುಂಚೆ ಅವ್ರ ಹತ್ರ ಅನೇಕ ಹಿರಿಯರು ಮಾತಾಡಿದರು. ಹರ್ಷ ಕೊಲೆ ಆದಂಥ ಸಂದರ್ಭದಲ್ಲಿ ಎಲ್ಲ ಹಿಂದುತ್ವವಾದಿಗಳಿಗೆ ನೋವಾದಂಥ ಸಂದರ್ಭದಲ್ಲಿ ಆ ಎಲ್ಲ ಹಿಂದುತ್ವವಾದಿಗಳಿಗೆ ಆಕ್ರೋಶ ಇತ್ತು. ಯಾರು ಕೊಲೆ ಮಾಡಿದ್ರು ಆ ಮುಸಲ್ಮಾನ್ ಗೂಂಡಾ ಬಗ್ಗೆ ಆಕ್ರೋಶ ಇತ್ತು. ಆ ಸಂದರ್ಭದಲ್ಲಿ ಕೆಲವು ನಕ್ಸಲಿಸ್ಟರನ್ನ, ಕೆಲವು ಮುಸಲ್ಮಾನರನ್ನ, ಕೆಲವು ಕ್ರಿಶ್ಚಿಯನ್ ಕರ್ಕೊಂಡು ಶಾಂತಿಗಾಗಿ ನಡೆಗೆ ಹರ್ಷನ ಕೊಲೆ ಆದಾಗ ನಮ್ಮೆಲ್ಲರದ್ದು ರಕ್ತ ಕುದೀತಾ ಇತ್ತು. ಶಾಂತಿಗಾಗಿ ನಡಿಗೆ ಮಾಡಿದ್ರು. ಅವರಿನ್ನೂ ಬಿಜೆಪಿಯಲ್ಲಿ ಇರಲಿಲ್ಲ. ಚುನಾವಣೆ ನಿಲ್ಲಬೇಕು ಅಂತ ಆಸೆ ಇತ್ತು. ಆದರೆ ಚುನಾವಣೆ ನಿಲ್ಲಬೇಕು ಅಂತ ಕೊಲೆ ಆದಂತಹ ಹರ್ಷನ ಸಂದರ್ಭದಲ್ಲೂ ಕೂಡ ಒಬ್ಬ ಹಿಂದೂವಾಗಿ ಅವ್ರಿಗೂ ಆಕ್ರೋಶ ಇರಬೇಕಿತ್ತು.
ಅಂತ ಆಕ್ರೋಶ ಬೇಡ, ಸುಮ್ಮನೆನಾರ ಇರಬೇಕಿತ್ತು. ಕೈ ಬಿಟ್ಟಿಲ್ಲ. ಆನಂದರಾಜ್ MLA ಆಗೋದ್ರಿಂದ ಹಿಡಿದು, ಶಂಕರ ಮೂರ್ತಿ ಅವರು 5 ಬಾರಿ MLC ಆಗೋದ್ರಿಂದ ಹಿಡಿದು, ಆಯನೂರು ಮಂಜುನಾಥ್ ಅವರು MLC ಆಗೋದ್ರಿಂದ ಹಿಡಿದು, ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಹಿಡಿದು ಎಂದೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಮತ್ತೆ ಅಂದೂ ಗುಂಡು ಪಾರ್ಟಿ ಅವ್ರು